ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗರಿಗರಿಯಾದ ನಿಪ್ಪಟ್ಟನ್ನು ಇವತ್ತು ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ, ತುಂಬ ಟೇಸ್ಟಿ, ಕ್ರಿಸ್ಪಿಯಾದಂಥ ನಿಪ್ಪಟ್ಟು. ಈ ನಿಪ್ಪಟ್ಟು ಎಷ್ಟು ದಿನ ಇಟ್ಟರೂ, ಒಂದು 20 ದಿನ ಇಟ್ಟರೂ ಹಾಳಾಗಲ್ಲ. ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ, ಹಾಗೆ ಬೆಳಗ್ಗೆ ಸುಮ್ಮನೆ ಟೈಮ್ ಪಾಸಿಗಂತೂ ತುಂಬಾ ಒಳ್ಳೆಯದು. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದು ಕಪ್ಪಲ್ಲಿ ಮೆಜರ್ಮೆಂಟು, ಒಂದು ಅರ್ಧ ಕಪ್ ನಾನು ಶೇಂಗಾನ, ಕಡಲೆ ಬೀಜನ ಹುರಿದು ಅದನ್ನು ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಅರ್ಧ ಕಪ್ಪು ಪುಟಾಣಿನ ತೆಗೆದು ಅದನ್ನು ಅಳತೆ ಮಾಡಿ ಹಾಕ್ತಾಯಿದ್ದೀನಿ. ಪುಟಾಣಿನೂ ಅರ್ಧ ಕಪ್ಪು, ಶೇಂಗಾದಷ್ಟೇ. ಅದಾದಮೇಲೆ ಇದನ್ನು ಸ್ವಲ್ಪ ತರ್ತರಿಯಾಗಿ ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೋಬೇಕು. ಅಂದರೆ ಜಾಸ್ತಿನೂ ನಾವು ಪೌಡ್ರ್ ಮಾಡ್ಕೋಬಾರ್ದು, ಸ್ವಲ್ಪ ಚೂರು ಕಾಳು ಇರಬೇಕಾಗುತ್ತೆ ನಿಪ್ಪಟ್ಟಿಗೆ, ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರೋದು. ಅದಾದಮೇಲೆ ನಾನು ಅಕ್ಕಿ ಹಿಟ್ಟನ್ನು ಇದೇ ಕಪ್ಪಲ್ಲಿ ನಾವು ಏನು ಕಡಲೆ ಬೀಜ ಮತ್ತು ಪುಟಾಣಿನ ತೊಗೊಂಡಿದ್ವಲ್ಲ, ಅದರಲ್ಲೇ ನಾವು 2 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. 2 ಕಪ್ ಹಾಕ್ಕೊಳ್ಬೇಕಾಗುತ್ತೆ. ಅದು ಅರ್ಧ ಕಪ್ ಆದರೆ, ಅಥವಾ 1 ಕಪ್ ಅಕ್ಕಿ ಹಿಟ್ಟು ತೊಗೊಳ್ತೀರಾ ಅಂದರೆ ಕಾಲು ಕಪ್ ತೊಗೋಬೇಕಾಗುತ್ತೆ. ನಾನು 1 ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೆ, ಅದು ಮಿಸ್ ಆಗಿದೆ. ಆಮೇಲೆ ಕರಿಬೇವು 1 ಸ್ಪೂನು, ಅಚ್ಚ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅದು. ಕರಿಬೇವು ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಜೀರಿಗೆ ಒಂದು ಸ್ವಲ್ಪ, ಎಳ್ಳು, ಬಿಳಿ ಎಳ್ಳು, ಇಷ್ಟನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಉಪ್ಪು ಟೇಸ್ಟಿಗೆ ತಕ್ಕ ಹಾಗೆ. ಆಮೇಲೆ ನೀವು ಬೇಕಾದರೆ, ನಾನಂತೂ ಓಂಕಾಳು ಅಂದರೆ ಅಜ್ವೈನೆಲ್ಲ ಹಾಕಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿಸಿದ ಎಣ್ಣೆನೂ ಹಾಕ್ಬೋದು. ನಾನು ಹಾಗೆ ನಾರ್ಮಲ್ ಆಯಿಲ್ ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ, ಯಾವುದೇ ನಾನು ಗ್ರೌಂಡ್ನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಮತ್ತು ನಾನು ಕಾಯಿಸಿಲ್ಲ, ಹಾಗೆ ನಾರ್ಮಲ್ ಆಯಿಲನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಕೈಯಲ್ಲಿ ಒಂದು ಸರಿ ನಾವು ಹೀಗೆ ಉಂಡೆ ಕಟ್ಟಿದರೆ ಅದೊಂಥರ ಉಂಡೆ ಥರ ಬರಬೇಕು, ಈ ಥರ. ಆವಾಗ ಅದು ಚೆನ್ನಾಗಿ ಬರುತ್ತೆ. ಹೀಗೆ ಇದೆಲ್ಲ ಆದಮೇಲೆ ನಾನು ತಣ್ಣೀರಲ್ಲೇ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಬಿಸಿ ನೀರೇನು ಹಾಕ್ತಾ ಇಲ್ಲ. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ಒಂದೇ ಸರಿ ನೀರು ಹಾಕ್ಕೋಬಾರ್ದು. ಗಟ್ಟಿನೂ ಇರಬಾರ್ದು ಹಿಟ್ಟು, ಸಾಫ್ಟು ಇರಬಾರ್ದು. ಒಂದು ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ. ತುಂಬ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು, ಇದಕ್ಕೆ ನಾನು ಇಂಗು ಹಾಕಿದ್ದೆ, ಅದನ್ನು ಒಂದು ಸ್ವಲ್ಪ ಇಂಗು ಹಾಕಿದ್ದೆ, ಅದು ಒಂದು ಮಿಸ್ ಆಗಿದೆ ಅನಿಸುತ್ತೆ. ಎಲ್ಲದನ್ನು ಹಾಕಿ ಹೀಗೆ ನೋಡಿ, ಈ ಥರ ಇದು ಮಾಡ್ಕೊಂಡ್ಮೇಲೆ ಇಷ್ಟೇ ಹದದಲ್ಲಿರಬೇಕು ನಮ್ಮ ನಿಪ್ಪಟ್ಟಿನ ಹಿಟ್ಟು. ನಾನು ಈ ಗ್ಲಾಸಲ್ಲಿ ಇಷ್ಟು ನೀರನ್ನು ಹಾಕಿದ್ದೆ, ಅದಿಷ್ಟೇ ನೀರು ಬೇಕಾಗಿತ್ತು, ಇಷ್ಟು ನೀರು, ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಅದಾದಮೇಲೆ ಒಂದು ಬಟರ್ ಪೇಪರ್ ಮೇಲೆ ನಾನು ದೊಡ್ಡದಾಗಿ ಲಟ್ಸ್ಕೊಂಡು ಈ ಥರ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ ಅದಕ್ಕೆ. ಆಮೇಲೆ ದೊಡ್ಡ ಉಂಡೆನ ತಗೊಂಡು ಲಟ್ಸ್ಕೊತಾನೆ. ತುಂಬ ತೆಳ್ಳಗೂ ಲಟ್ಸ್ಕೋಬಾರ್ದು, ದಪ್ಪನೂ ಲಟ್ಸ್ಕೋಬಾರ್ದು, ಮೀಡಿಯಮ್ ಸೈಜಲ್ಲಿ ಚೆನ್ನಾಗಿ ಲಟ್ಸ್ಕೊಂಡು, ಇಲ್ಲ ನೀವು ಒಂದೊಂದೇ ಲಟ್ಸ್ಕೊಂಡು ಕರಿಬೋದು. ದೊಡ್ಡದಾಗಿ ಲಟ್ಸ್ಕೊಂಡು ಯಾವುದಾದ್ರೂ ಏನಾದರೂ ಒಂದು ಇದು ಮುಚ್ಚಳ ಇರುತ್ತಲ್ವ ಡಬ್ಬದ್ದು, ಸಣ್ಣದು ಒಂದು ಸೈಜು, ಮೀಡಿಯಮ್ ಸೈಜಿಂದು, ಅದರಲ್ಲಿ ನಾನು ಈ ಥರ ಒಂದು ರೌಂಡ ಒಂದೇ ಶೇಪ್ ಬರುತ್ತೆ ಅಂತ ಕಟ್ ಮಾಡ್ಕೊಳ್ತೀನಿ. ನೋಡಿ, ಸೈಡಲ್ಲೆಲ್ಲ ಚೆನ್ನಾಗಿ ಈ ಥರ ಅಂಚೆಲ್ಲ ಒಡೆಯದೇ ಇದ್ದಂಗೆ ಇಟ್ಕೊಂಡು, ಈ ಥರ ಒಂದು ಪ್ಲೇಟಿನ ಒಂದು ಡಬ್ಬದ್ದು ಮುಚ್ಚಳದಲ್ಲಿ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸೈಜ್ ಬರುತ್ತೆ, ಒಂದೇ ಶೇಪ್, ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಆಮೇಲೆ ಸೈಡ್ ಇದನ್ನೆಲ್ಲ ತೆಗೆದು ಮತ್ತೆ ಉಂಡೆ ಕಟ್ಕೊಂಡು ಮತ್ತೆ ಅದನ್ನು ಲಟ್ಸ್ಬೇಕಾಗುತ್ತೆ. ವೇಸ್ಟ್ ಅಂತೂ ಆಗೋಲ್ಲ. ಈಗ ನಾನು ಎಣ್ಣೆ ಕಾಯಿಸ್ಲಿಕ್ಕೆ ಮೊದಲೇ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಸೈಜ್ ದಪ್ಪ ಇದೆ, ಇಷ್ಟೇ ದಪ್ಪ ಇರಬೇಕು. ಇನ್ನೂ ತೆಳ್ಳನೂ ಇರಬಾರ್ದು, ಇನ್ನೂ ದಪ್ಪನೂ ಇರಬಾರ್ದು. ಆಮೇಲೆ ಎಣ್ಣೆನೂ ಅಷ್ಟೇ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ. ತುಂಬ ಎಣ್ಣೆ ಜಾಸ್ತಿ ಕಾಯಿಸ್ಕೋಬಾರ್ದು, ಇಲ್ಲಾಂದರೆ ಕತ್ತು ಹೋಗಿಬಿಡುತ್ತೆ, ಮತ್ತು ಬೇಯೋದೇ ಇಲ್ಲ. ಒಳಗಡೆ ಬೇಯಲ್ಲ, ಮೇಲ್ಗಡೆಯಿಂದ ಕೆಂಪಾಗಿಬಿಡುತ್ತೆ. ಒಂದು ಮೀಡಿಯಮ್ ಫ್ಲೇಮು ಈ ಥರನೇ ಇಟ್ಕೊಂಡು ಕರಿಬೇಕಾಗುತ್ತೆ. ತುಂಬ ಚೆನ್ನಾಗಿ ನೋಡಿ, ಈ ಕಲರ್ ಬಂದ್ರೇ ಚೆನ್ನಾಗಿರೋದು. ನಿಪ್ಪಟ್ಟಂತೂ ಸಕ್ಕ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಎಷ್ಟು ತಿಂದ್ರೂ ತಿಂತಾನೆ ಇರಬೇಕು ಅನಿಸುತ್ತೆ. ಟೀ ಜೊತೆಗೆ 2-3 ಆರಾಮಾಗಿ ತಿನ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು. ಮಕ್ಕಳಿಂದ ವಯಸ್ಸಾದವರಿಗೂ ಇದನ್ನು ಇಷ್ಟಪಡ್ತಾರೆ. ಭಾಳ ಚೆನ್ನಾಗಾಗುತ್ತೆ. ನಮ್ಮನೇಲಂತೂ ನಾನು ಮಾಡ್ತಾನೆ ಇರ್ತೀನಿ ಇದನ್ನು, ಎಲ್ಲರಿಗೂ ಇಷ್ಟ ನಮ್ಮನೇಲಿ. ನಾವು ಹೀಗೆ ಟೈಮ್ ಪಾಸಿಗೆ ತಿನ್ನೋದಕ್ಕೆ ನಿಪ್ಪಟ್ಟು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಅಂದ್ಕೊಂಡಿದ್ದೀನಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಇಷ್ಟ ಆದರೆ ಮಾಡಿ ನೋಡಿ ಒಂದು ಸರಿ. ಈ ಥರನೇ ಮಾಡಿ, ಏನೂ ಹಾಳಾಗಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿ ಒಂದು 15-20 ದಿನ ಇಟ್ಕೊಂಡು ತಿನ್ಬೋದು. ನೋಡಿ ಹೇಗೆ ಅನ್ನಿಸ್ತಾ ಇದೆ ಅಂತ. ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಮಾಡಬೇಕು ಅಂದರೆ ಇದೇ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ, ಇಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೂ ಮಾಡ್ಕೊಂಡು ನೋಡಿ. ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ
ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೇಗನ್ನಿಸ್ತು ಅಂತ ಹೇಳಿ. ಕ್ರಿಸ್ಪಿಯಾದ ನಿಪ್ಪಟ್ಟು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. ಕಟ್ ಮಾಡಿದರೆ ಸಾಕು, ತುಂಡಾಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಹೇಗನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ.